ಬ್ರೇಕ್ ನಂತರ ಸುದ್ದಿಗೆ ಮತ್ತೆ ಸ್ವಾಗತ. ಡಿಕೆ ಶಿವಕುಮಾರ್ ಹಾಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಯವರ ನಡುವಿನ ವಾಗ್ಕದನ ಮತ್ತೊಮ್ಮೆ ತಾರಕಕ್ಕೇರಿದೆ. ಬರೀ ಹಿಟ್ ಅಂಡ್ ರನ್ ಮಾಡೋದಲ್ಲ ರೀ, ಉತ್ತರ ಕೊಡಿ, ಬೇರೆಯವರಿಗೆ ಬ್ಲಾಕ್ ಮೇಲ್ ಮಾಡೋದಲ್ಲ, ಉತ್ತರಿಸಲಿ ಪ್ರಶ್ನೆಗಳಿಗೆ ಅಂತ ಹೇಳಿ ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಏನೋ ತೆಗಿತೀನಿ ಅಂದ್ರಲ್ವಾ, ಬನ್ನಿ ಅಸೆಂಬ್ಲಿಗೆ ಅಂತ ಹೇಳಿ ಸವಾಲ್ ಹಾಕಿದ್ದಾರೆ. ಎಷ್ಟೋ ಜನ ಏನೇನೋ ಬಿಚ್ಚಿದ್ದಾರೆ, ಈಗಲೂ ಬಿಚ್ಚಲಿ. ನನ್ನ ಹುಳುಕಿ ಏನಿದೆ, ನಿಮ್ದು ಹುಳುಕಿ ಏನಿದೆ, ಎಲ್ಲ ತೆಗಿಯೋಣ, ಕಮ್ ಲೆಟ್ ಅಸ್ ಫೇಸ್ ಅಂತ ಹೇಳಿ ಡಿಕೆ ಶಿವಕುಮಾರ್ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಸವಾಲ್ ಹಾಕಿದ್ದಾರೆ. ಜೊತೆಗೆ ಡಿಕೆ ಶಿವಕುಮಾರ್ ಹೆದರೋ ಮಗ ಅಲ್ಲ ಅಂತಾನು ತಿರುಗೇಟು ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರು ಆಗ್ರಹ ಮಾಡಿದ್ದಾರೆ ಸರ್. ರಾಜಕೀಯದಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆ ಇದು. ಚರ್ಚೆ, ವಾದ, ವಿವಾದ ಎಲ್ಲ ಕೂಡ ರಾಜಕಾರಣದಲ್ಲಿ ಇರಬೇಕು. ನೀನು ಏನಾದ್ರು ಮಾಡಿದ್ದೀನಿ, ಸಾಕ್ಷಿ ಗುಡ್ಡೆ ಇಟ್ಟಿದ್ದೀನಿ ಅಂದರೆ, ಜನಕ್ಕೆ ಏನಾದ್ರು ಒಳ್ಳೇದು ಮಾಡಿದ್ದೀನಿ ಅಂದರೆ, ನಿನ್ನ ಕೈಯಲ್ಲಿ ಏನಾದ್ರು ರಾಜ್ಯಕ್ಕೆ ಒಳ್ಳೇದು ಮಾಡಿದ್ದೀನಿ ಅಂತ ಬಂದು ಹೇಳಪ್ಪ. ಕಮಾಂಡ್ ಟೆಲ್ ಯು ವಾಟ್ ಈಸ್ ಯುವರ್ ಕಮಿಟ್ಮೆಂಟ್. ಜನ ನಿನ್ಗೆ ಓಟ್ ಕೊಟ್ಟಿದ್ದಾರೆ, ದೊಡ್ಡ ದೊಡ್ಡ ಸ್ಥಾನ ಎಲ್ಲ ಬಂದಿರ್ತಾನೆ. ಕಮ್ ಲೆಟ್ ಅಸ್ ಫೇಸ್. ಪಬ್ಲಿಕ್ ಮುಂದೆ ಉತ್ತರ ಕೊಡ್ತೀವಿ ನಾವು. ಬರೀ ಹಿಟ್ ಅಂಡ್ ರನ್ ಮಾಡೋದಲ್ಲ. ಇವೆಲ್ಲ ಯಾವಾಗಲೂ ಕೂಡ ಎಲ್ಲರಿಗೂ ಎದುರಿಸ್ಕೊಂಡು ಹಿಟ್ ಅಂಡ್ ರನ್ ಮಾಡಿಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ಹೋದಂಗಲ್ಲ. ಅಸೆಂಬ್ಲಿ ಅದೇನೋ ತೆಗಿತೀನಿ ಪೆನ್ ಡ್ರೈವ್ ತೆಗಿತೀನಿ ಅಂತಾರಲ್ಲ, ಇದೆಲ್ಲ ಅಲ್ಲ. ಪ್ಲೀಸ್ ಕಮ್, ಬನ್ನಿ. ಏನೇನು ಅವಮಾನ ಏನಾಗೋದಿಲ್ಲ. ಬರ್ಲಿಲ್ವಾ ಸಾತ್ತೂರ್ಗೆ ನಾನು ಈ ಚೀಫ್ ಮಿನಿಸ್ಟರ್ ಆಗಿದ್ದಾಗ, ನೆನಪಿದ್ಯಾ? ಸೊ ವಿಲ್ ಫೇಸ್. ಕಮಾನ್, ಪಬ್ಲಿಕ್ ಏನು ಮಾಡಿದ್ಯಾ ನೀನು ಹೇಳೋ, ನಾವು ಹೇಳಿದ್ವಿ. ನಂದೇನು ಉಳುಕಿದೆ ತೆಗಿ, ನಿಂದೇನಿದೆ ತೆಗಿಯೋಣ, ನಾನೇನು ಮಾಡಿದ್ದೀನಿ ತೆಗಿಯೋಣ, ನೀನೇನು ಮಾಡಿದ್ಯಾ ಮಾತಾಡೋಣ. ಬಿಚ್ಚಿಲಿ ರೀ, ಯಾರು ಬೇಡ ಅಂತಾರೆ? ಬಿಚ್ಚಿಲಿ. ಎಷ್ಟೋ ಜನ ಏನೋ ಬಿಚ್ಚಿದ್ರು, ಯಾರು ಬೇಡ ಅಂತ ಹೇಳ್ತಾರೆ. ಬಿಚ್ಚಿಲಿ, ಈಗೂ ಬಿಚ್ಚಿಲಿ. ಇಡೀ ಕೇಂದ್ರ ಸರ್ಕಾರನೇ ಇದೆಯಲ್ಲ, ಎಲ್ಲ ಜೊತೆಲಿ ಬಿಚ್ಚಿಲಿ. ಇದಕ್ಕೆಲ್ಲ ಡಿ ಕೆ ಶಿವಕುಮಾರ್ ಎದುರ ಮಗ ಅಲ್ಲ ಸರ್. ಇದೇ ವೇಳೆ ಇನ್ನೊಂದು ಮಾತಾಡ್ತಾರೆ, 2.5 ವರ್ಷದ ನಂತರ ಅವ್ರ ಸರ್ಕಾರ ಬರುತ್ತೆ ಕಾಯಿರಿ ಅಂತ. ನೋಡಪ್ಪ, ಎಲ್ಲ ಎಷ್ಟು ಸತಿ ಆಯ್ತು ಈ ಡೈಲಾಗ್. ಎಷ್ಟು ಕಳೀತೀವಿ ಲೀಡರ್ಶಿಪ್ ಅಲ್ಲಿ? 18 ಕಳೀತು. ನೆಕ್ಸ್ಟ್ ಲೀಡರ್ಶಿಪ್ ಅಲ್ಲಿ 8ಕ್ಕೂ 9ಕ್ಕೂ ಹೇಳಿದ್ದಾರೆ. ಕುಮಾರಸ್ವಾಮಿ ಅವರು ಆಗ್ರಹ ಮಾಡಿದ್ದಾರೆ ಸರ್. ರಾಜಕೀಯದಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆ ಇದು. ಚರ್ಚೆ, ವಾದ, ವಿವಾದ ಎಲ್ಲ ಕೂಡ ರಾಜಕಾರಣದಲ್ಲಿ ಇರಬೇಕು. ನೀನು ಏನಾದ್ರು ಮಾಡಿದ್ದೀನಿ, ಸಾಕ್ಷಿ ಗುಡ್ಡೆ ಇಟ್ಟಿದ್ದೀನಿ ಅಂದರೆ, ಜನಕ್ಕೆ ಏನಾದ್ರು ಒಳ್ಳೇದು ಮಾಡಿದ್ದೀನಿ ಅಂದರೆ, ನಿನ್ನ ಕೈಯಲ್ಲಿ ಏನಾದ್ರು ರಾಜ್ಯಕ್ಕೆ ಒಳ್ಳೇದು ಮಾಡಿದ್ದೀನಿ ಅಂತ ಬಂದು ಹೇಳಪ್ಪ. ಕಮಾಂಡ್ ಟೆಲ್ ಯು ವಾಟ್ ಈಸ್ ಯುವರ್ ಕಮಿಟ್ಮೆಂಟ್. ಜನ ನಿನ್ಗೆ ಓಟ್ ಕೊಟ್ಟಿದ್ದಾರೆ, ದೊಡ್ಡ ದೊಡ್ಡ ಸ್ಥಾನ ಎಲ್ಲ ಬಂದಿರ್ತಾನೆ. ಕಮ್ ಲೆಟ್ ಅಸ್ ಫೇಸ್. ಪಬ್ಲಿಕ್ ಮುಂದೆ ಉತ್ತರ ಕೊಡ್ತೀವಿ ನಾವು. ಬರೀ ಹಿಟ್ ಅಂಡ್ ರನ್ ಮಾಡೋದಲ್ಲ. ಇವೆಲ್ಲ ಯಾವಾಗಲೂ ಕೂಡ ಎಲ್ಲರಿಗೂ ಎದುರಿಸ್ಕೊಂಡು ಹಿಟ್ ಅಂಡ್ ರನ್ ಮಾಡಿಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ಹೋದಂಗಲ್ಲ. ಅಸೆಂಬ್ಲಿ ಅದೇನೋ ತೆಗಿತೀನಿ ಪೆನ್ ಡ್ರೈವ್ ತೆಗಿತೀನಿ ಅಂತಾರಲ್ಲ, ಇದೆಲ್ಲ ಅಲ್ಲ. ಪ್ಲೀಸ್ ಕಮ್, ಬನ್ನಿ. ಏನೇನು ಅವಮಾನ ಏನಾಗೋದಿಲ್ಲ. ಬರ್ಲಿಲ್ವಾ ಸಾತ್ತೂರ್ಗೆ ನಾನು ಈ ಚೀಫ್ ಮಿನಿಸ್ಟರ್ ಆಗಿದ್ದಾಗ, ನೆನಪಿದ್ಯಾ? ಸೊ ವಿಲ್ ಫೇಸ್. ಕಮಾನ್, ಪಬ್ಲಿಕ್ ಏನು ಮಾಡಿದ್ಯಾ ನೀನು ಹೇಳೋ, ನಾವು ಹೇಳಿದ್ವಿ. ನಂದೇನು ಉಳುಕಿದೆ ತೆಗಿ, ನಿಂದೇನಿದೆ ತೆಗಿಯೋಣ, ನಾನೇನು ಮಾಡಿದ್ದೀನಿ ತೆಗಿಯೋಣ, ನೀನೇನು ಮಾಡಿದ್ಯಾ ಮಾತಾಡೋಣ. ಬಿಚ್ಚಿಲಿ ರೀ, ಯಾರು ಬೇಡ ಅಂತಾರೆ? ಬಿಚ್ಚಿಲಿ. ಎಷ್ಟೋ ಜನ ಏನೋ ಬಿಚ್ಚಿದ್ರು, ಯಾರು ಬೇಡ ಅಂತ ಹೇಳ್ತಾರೆ. ಬಿಚ್ಚಿಲಿ, ಈಗೂ ಬಿಚ್ಚಿಲಿ. ಇಡೀ ಕೇಂದ್ರ ಸರ್ಕಾರನೇ ಇದೆಯಲ್ಲ, ಎಲ್ಲ ಜೊತೆಲಿ ಬಿಚ್ಚಿಲಿ. ಇದಕ್ಕೆಲ್ಲ ಡಿ ಕೆ ಶಿವಕುಮಾರ್ ಎದುರ ಮಗ ಅಲ್ಲ ಸರ್. ಇದೇ ವೇಳೆ ಇನ್ನೊಂದು ಮಾತಾಡ್ತಾರೆ, 2.5 ವರ್ಷದ ನಂತರ ಅವ್ರ ಸರ್ಕಾರ ಬರುತ್ತೆ ಕಾಯಿರಿ ಅಂತ. ನೋಡಪ್ಪ, ಎಲ್ಲ ಎಷ್ಟು ಸತಿ ಆಯ್ತು ಈ ಡೈಲಾಗ್. ಎಷ್ಟು ಕಳೀತೀವಿ ಲೀಡರ್ಶಿಪ್ ಅಲ್ಲಿ? 18 ಕಳೀತು. ನೆಕ್ಸ್ಟ್ ಲೀಡರ್ಶಿಪ್ ಅಲ್ಲಿ 8ಕ್ಕೂ 9ಕ್ಕೂ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಇದಕ್ಕೆಲ್ಲ ಹೆದರೋ ಮಗಾನೇ ಅಲ್ಲ. ಡಿಕೆ ಶಿವಕುಮಾರ್ ಅವರು ಈ ರೀತಿಯಾದಂತಹ ಆರೋಪಗಳು ಬಂದಾಗ, ಅಥವಾ ಯಾರೋ ನಿಮ್ಮ ವಿರುದ್ಧ ಸ್ಟೇಟ್ಮೆಂಟ್ ಕೊಟ್ಟರು, ಸರ್ ಏನ್ ಪ್ರತಿಕ್ರಿಯೆ ಕೊಡ್ತೀರಿ ಅಂತ ಹೇಳಿದಾಗ, ಯಾವುದು ನನಗೆ ಟಚ್ಚೇ ಆಗೋದಿಲ್ಲ ಅನ್ನೋ ತರ ಅವರ ಪ್ರತಿಕ್ರಿಯೆ ಇರುತ್ತೆ. ಅಂದ್ರೆ ತಾಳ್ಮೆಯನ್ನ ಕಳ್ಕೊಂಡು ಅವರು ಮಾತನಾಡೋದಿಲ್ಲ. ಆದ್ರೆ ಇವತ್ತಿನ ಅವರ ಮಾತು ಆಕ್ರೋಶ ಇತ್ತು. ಆ ಮಾತಿನಲ್ಲಿ ವ್ಯಂಗ್ಯಕ್ಕಿಂತಲೂ ಆಕ್ರೋಶ ಹೆಚ್ಚಾಗಿತ್ತು. ಆಕ್ರೋಶ ಯಾಕೆ ಅಂದ್ರೆ, ಎಚ್.ಡಿ. ಕುಮಾರಸ್ವಾಮಿಯವರು ಇವತ್ತು ಬೆಳಗ್ಗೆ ಪ್ರೆಸ್ ಮೀಟ್ ಮಾಡಿದಂಥ ಆರೋಪ. ಬೆಂಗಳೂರು ನಗರ ಅಭಿವೃದ್ಧಿ ಸಚಿವರು ಡಿಕೆ ಶಿವಕುಮಾರ್ ಮೊನ್ನೆ ಒಂದು ಯೋಜನೆಯನ್ನ ಪ್ರಸ್ತಾಪ ಮಾಡಿದ್ರು, ಲಾಂಚ್ ಮಾಡಿದ್ರು.
ಎ ಖಾತಾ ಬಿ ಖಾತಾದಿಂದ ಎ ಖಾತಾಗೆ ಜನ ವರ್ಗಾವಣೆ ಮಾಡಿಕೊಳ್ಳೋದಕ್ಕೆ ಆಸ್ತಿಯನ್ನ 100 ದಿನಗಳ ಕಾಲಾವಕಾಶ, ಎಲ್ಲಾ ವ್ಯವಸ್ಥೆಗಳು ತಕ್ಷಣಕ್ಕಾಗಿ ಹೋಗ್ಬಿಡುತ್ತೆ, ನೀವು ಅಪ್ಲೈ ಮಾಡಿದ್ರೆ ಸಾಕು ಅನ್ನುವಂಥ ಒಂದು ಹೊಸ ಯೋಜನೆ. ಜನರಿಗೆ ಅನುಕೂಲ ಆಗಲಿ ಅಂತ ನಾನು ಈ ಯೋಜನೆ ಮಾಡಿದ್ದೀನಿ ಅಂತ ಹೇಳ್ಕೊಂಡಿದ್ರು ಡಿ ಕೆ ಶಿವಕುಮಾರ್. ಆದ್ರೆ ಅದನ್ನೇ ಇವತ್ತು ಪ್ರಸ್ತಾಪ ಮಾಡಿದ್ದು ಎಚ್ ಡಿ ಕುಮಾರಸ್ವಾಮಿ. ಈ ಯೋಜನೆ ಏನಿದೆ, ಜನರಿಗೆ ಅನುಕೂಲ ಮಾಡ್ತೀವಿ ಅಂತ ಇವರು ಮಾಡ್ತಾ ಇರುವಂತಹ ಈ ಯೋಜನೆ ಕಂಪ್ಲೀಟ್ ಗೋಲ್ಮಾಲ್. ಇದು ಹಣ ಹೊಡೆಯೋಕೆ ಅಂತ ಹೇಳಿ ಮಾಡಿದ್ದಾರೆ. ಬಿ ಖಾತಾದಿಂದ ಎ ಖಾತಾ ಮಾಡ್ಕೊಳ್ಳೋದಕ್ಕೆ ಜನ 5% ಹೆಚ್ಚುವರಿಯಾಗಿ ಹಣ ಕಟ್ಟಬೇಕು. ಆ ಹಣ ಇವ್ರ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟು ಬೊಕ್ಕಸ ಏನ್ ಖಾಲಿ ಮಾಡ್ಕೊಂಡಿದ್ದಾರೆ, ಆ ಬೊಕ್ಕಸ ತುಂಬಿಸ್ಕೊಳ್ಳೋದಕ್ಕೆ ಜನರಿಂದ ಲೂಟಿ ಮಾಡ್ತಿದ್ದಾರೆ, ಜನರಿಂದ ವಸೂಲಿ ಮಾಡೋದಕ್ಕೆ ಈ ಯೋಜನೆಯನ್ನ ತೆಗೆದುಕೊಂಡು ಬಂದಿದ್ದಾರೆ ಅಂತ ಹೇಳಿ ವಾಗ್ದಾಳಿಯನ್ನ ಮಾಡಿದ್ರು, ಗಂಭೀರ ಆರೋಪಗಳನ್ನ ಮಾಡಿದ್ರು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ. ಕುಮಾರಸ್ವಾಮಿ ಅವರು ಆ ಆರೋಪ ಮಾಡಿದ್ದಕ್ಕೆ ಡಿ ಕೆ ಶಿವಕುಮಾರ್ ಅವರು ಹಾಕಿದಂತಹ ಗುಟುರಿದು. ಬಹಳ ಆಕ್ರೋಶದಿಂದಾನೇ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ಡಿಸಿಎಂ ಡಿ ಕೆ ಶಿವಕುಮಾರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.